ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ರುಚಿಯಾಗಿರುವಂತಹ ಕಾಯಿ ಹೋಳಿಗೆನ ಹೇಗೆ ಮಾಡೋದು ಮನೇಲಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಏನು ಅಂದರೆ, ಎಲ್ಲರೂ ಕೂಡ ಕಾಯಿ ಹೋಳಿಗೆನ ಎಣ್ಣೆಯಿಂದ ಮಾಡ್ತಾರಲ್ವ. ಸೊ ಎಣ್ಣೆಯಿಂದ ಲಟ್ಸೋದು ಅಥವಾ ತುಂಬಿಕೊಳ್ಳೋದು ಹೂರಣನ ಅದೆಲ್ಲ ಮಾಡ್ತಾರೆ. ಸೊ ಇಲ್ಲಿ ನಾವು ಸ್ವಲ್ಪ ತುಂಬೋದು ಉದ್ದೋದಕ್ಕೆ ಹಿಟ್ಟನ್ನು ಯೂಸ್ ಮಾಡಿದ್ದೀವಿ. ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತು, ಆಮೇಲೆ ತುಂಬ ಚೆನ್ನಾಗೂ ಕೂಡ ಬಂತು. ಇಲ್ಲಿ ಹಿಟ್ಟು ಹಚ್ಚಿ ನಾವು ಉದ್ದಿರೋದ್ರಿಂದ ತುಂಬಿರೋದ್ರಿಂದ ಹೋಳಿಗೆನ ಬೇಯಿಸುವಾಗ ತುಂಬ ಉಬ್ಬಿ ಬಂತು. ಎಷ್ಟು ಚೆನ್ನಾಗಿ ಬಂತು ಅಂದರೆ ಬಿಸಿ ಬಿಸಿದ ಹಾಗೆ ತಿನ್ನಬೇಕು ಅಂತಲೂ ಅನ್ನಿಸ್ತು. ಈ ರೀತಿಯಾಗಿ ಹೋಳಿಗೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಉಬ್ಬಿ ಬರಬೇಕು ಅಂತಂದರೆ ಇಲ್ಲಿ ನಾನು ಕೆಲವೊಂದು ಮೆಥಡ್ನ ತೋರಿಸ್ತಾ ಇದ್ದೀನಿ. ಸೊ ಆ ಪ್ರೊಸೀಜರಲ್ಲಿ ಮಾಡಿದರೆ ಡೆಫಿನೆಟಾಗಿ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ನಾನು ಇಲ್ಲಿ ಒಂದು ಕಾಯಿ ಕಾಣಿಸ್ತಿದೆ ಅಲ್ವಾ, ಕಾಯಿ ತುರಿ ಹಸಿಕಾಯಿ. ಸೊ ಇದನ್ನು ತೊಗೊಂಡಿದ್ದೀನಿ. ಒಂದು 3 ಕಾಯಿ ತೊಗೊಂಡಿದ್ದೆ. ಇದನ್ನು ಫಸ್ಟಿಗೆ ಒಡೆದ್ಬಿಟ್ಟು ನಾನು ನೀಟಾಗಿ ತುರ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲನೂ ಕೂಡ ಕರಗೋದಕ್ಕೆ ಇಟ್ಕೊಂಡಿದ್ದೆ. ಇಲ್ಲಿ ಬೆಲ್ಲ ಬಂದು ಸಮ ಪ್ರಮಾಣದಲ್ಲಿ ತೊಗೋಬೇಕಂತ ಏನಿಲ್ಲ. ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ಬೆಲ್ಲನ ಕರಗಿಸಿ ಈ ರೀತಿಯಾಗಿ ನಾನು ಸೋಸ್ಕೊಂಡಿದ್ದೀನಿ. ಸೊ ಏನಕ್ಕೆ ಸೋಸ್ಕೋಬೇಕು ಅಂತ ಅಂದರೆ, ಅದರಲ್ಲಿ ಏನಾದರೂ ಗಲೀಜಿದ್ದರೆ ಅಥವಾ ಕಸ ಏನಾರು ಇದ್ದರೆ ಸಪ್ರೇಟ್ ಆಗುತ್ತೆ ಅಂಥೇಳಿ ಸೋಸ್ಕೊಳ್ಳೋದಷ್ಟೇ. ಇಲ್ಲಾಂದರೆ ಇದನ್ನು ನಾವು ಕೊಬ್ಬರಿ ಜೊತೆ ಮಿಕ್ಸಿ ಕೂಡ ಮಾಡ್ಬೋದು. ನೋಡಿ, ಇಲ್ಲಿ ನಾನು ತುರ್ಕೊಂಡಿರೋ ಕೊಬ್ಬರಿನ ಏನು ಮಾಡಿದ್ದೀನಿ, 1 ರೌಂಡ್ ಮಾತ್ರ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಕೊಳ್ಳೋ ಅಂಥದ್ದೇನಿಲ್ಲ. ಸ್ವಲ್ಪ 1 ರೌಂಡ್ ಸ್ವಲ್ಪ ಮಿಕ್ಸಿಯಲ್ಲಿ ಮಾಡಿಕೊಂಡ್ರೆ ಆಯಿತು. ನಾವು ಮಿಕ್ಸಿ ಮಾಡ್ಕೊಂಡಿರೋ ಅಂತಹ ಎಲ್ಲ ಕಾಯಿ ತುರಿನೂ ಕೂಡ ಈ ಪಾನಕದಲ್ಲಿ ಹಾಕ್ಕೋಬೇಕು. ಮಿಕ್ಸಿ ಮಾಡಿರುವಂಥ ಕಾಯಿ ತುರಿ ಮತ್ತು ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು ನಾವು ಈ ಪಾನಕದ ಜೊತೆ ಗ್ಯಾಸ್ ಸ್ಟವಲ್ಲಿ ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಇಲ್ಲಿ ಇನ್ನೊಂದು ಮೆಥಡು ಕೂಡ ಯೂಸ್ ಮಾಡ್ಬೋದು. ಕಾಯಿ ತುರಿ ಮತ್ತು ಬೆಲ್ಲನ ಏನು ಮಾಡ್ಬೋದು ಅಂದರೆ, ಮಿಕ್ಸಿಯಲ್ಲಿ ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಪಾತ್ರೆ ಹಾಕಿ, ಅಂದರೆ ಪಾನಕ ಮಾಡ್ದಲೇ ಕೊಬ್ಬರಿ ಜೊತೆಗೆ ಬೆಲ್ಲನ ಮಿಕ್ಸಿ ಮಾಡಿರ್ತೀವಲ್ವ, ಆ ಎರಡನ್ನೂ ಕೂಡ ಇದೇ ರೀತಿಯಾಗಿ ಬಿಸಿ ಮಾಡಿಕೊಂಡ್ರು ಅದೂ ಬರುತ್ತೆ. ಸೊ ನಾನು ಇಲ್ಲಿ ಸ್ವಲ್ಪ 1 ವೀಕ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋ ಒಂದು ರೀಸನ್ಗೆ ಈ ರೀತಿಯಾಗಿ ಪಾಕ ಮಾಡಿ ಹಸಿ ಕೊಬ್ಬರಿ ತುರಿನ ತುರ್ಕೊಂಡು ಅದನ್ನು 1 ರೌಂಡ್ ಮಿಕ್ಸಿ ಮಾಡಿ ಈ ರೀತಿ ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕ ಅಂದರೆ ಈಗ ಉಪ್ಪು ಹಾಕ್ತಾಯಿದ್ದೀನಿ, ಅದು ಸ್ಕಿಪ್ ಮಾಡ್ಬೋದು. ಯಾವುದೇ ಅಡುಗೆ ಆಗಲಿ ಸ್ವಲ್ಪನಾದರೂ ಉಪ್ಪು ಹಾಕೋದ್ರಿಂದ ಸ್ವೀಟ್ಗಳಿಗೆ ಹೇಳ್ತಾ ಇರೋದು, ಅದರದ್ದು ಒಂದು ರುಚಿ ಬಂದುಬಿಟ್ಟು ಸ್ವಲ್ಪ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಇದನ್ನು ಸುಮಾರು ನಾನು 15 to 20 ಮಿನಿಟ್ಸ್ವರೆಗೂ ಚೆನ್ನಾಗಿ ಬೇಯಿಸ್ಕೊಂಡೆ. ಡೈರೆಕ್ಟಾಗಿ ಮಿಕ್ಸಿ ಮಾಡಿದ್ನೇ ನಾವು ಹೋಳಿಗೆ ಮಾಡಲೂಬಹುದು, ಆದರೆ ಅದು ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಏನಕ್ಕೆ ಅಂತಂದರೆ ಹಸಿ ಸ್ಮೆಲ್ ಹಾಗೇ ಇರುತ್ತೆ. ಇದೇ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗಿಬಿಟ್ಟು ಒಂದು ಹದಕ್ಕೆ, ಅಂದರೆ ಬೆಲ್ಲ ಪಾಕ ಅದ್ರ ಜೊತೆಗೆ ಬೇಯೋದ್ರಿಂದ ಎಳೆ ಪಾಕಕ್ಕೂ ಕೂಡ ಬರುತ್ತೆ. ಇಲ್ಲ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಕೊಳ್ಳೋದ್ರಿಂದ ಪಾಕ ಸ್ವಲ್ಪ ಗಟ್ಟಿಯಾಗೂ ಕೂಡ ಹದದಲ್ಲಿ ಬರೋದ್ರಿಂದ ಹೂರಣ ಕರೆಕ್ಟಾಗಿ ಆಗುತ್ತೆ. ಅಂದರೆ ನಾನು ಇದನ್ನು ಹಿಂದಿನ ದಿನವೇ ಮಾಡಿಟ್ಕೊಳ್ತಾ ಇದ್ದೀನಿ, ಹೋಳಿಗೆ ಮಾಡೋ ದಿನ ಮಾಡ್ತಾ ಇಲ್ಲ. ಎಲ್ಲ ಒಂದೇ ದಿನ ಆಗಿಬಿಟ್ರೆ ಏನಾಗುತ್ತೆ, ಗಡಿಬಿಡಿಲೇ ಅವಸರ ಆಗುತ್ತೆ, ಅಥವಾ ಅದು ಪಾಕ ಸ್ವಲ್ಪ ಸರಿಯಾಗಿ ಬಂದಿರೋಲ್ಲ. ಆಮೇಲೆ ಇಲ್ಲಾಂದರೆ ಈ ಹೂರಣ ಬೇಯಿಸ್ಕೊಂಡಿರ್ತೀವಲ್ವ, ಸೊ ಅದು ಬಿಸಿ ಇರುತ್ತೆ, ಆರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಬೆಸ್ಟ್ ಮೆಥಡ್ ಅಂದರೆ ಹೋಳಿಗೆ ಮಾಡೋ ಹಿಂದಿನ ದಿನವೇ ನಾವು ಈ ಹೂರಣನ ಮಾಡಿಟ್ಕೊಳ್ಳೋದು ತುಂಬ ಯೂಸ್ಫುಲ್ ಆಗುತ್ತೆ. ಯಾವಾಗಲೂ ಕೂಡ ಬೇಳೆ ಹೋಳಿಗೆನೇ ಊಟ ಮಾಡಿ ಸಾಕಾಗಿರುತ್ತೆ ಅಂತನೋರು ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಕೊಬ್ಬರಿ ಹೋಳಿಗೆ ಬಂದುಬಿಟ್ಟು ಹೆಲ್ತಿಗೂ ಅಷ್ಟೇ ಯೂಸ್ಫುಲ್ ಇದೆ. ಯಾಕಂದರೆ ಕೊಕೊನಟ್ ಆಯಿಲ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ನಾನು. ಆಮೇಲೆ ಕೊಬ್ಬರಿನ ಅಡುಗೆಯಲ್ಲಿ ಜಾಸ್ತಿ ಬಳಸೋದ್ರಿಂದ ಬೆನಿಫಿಟ್ಸ್ ತುಂಬಾ ಇದೆ. ಹಾಗಾಗಿ ಇದು ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ. ಈಗ ಮನೇಲಿ ಒಂದೊಂದು ಟೈಮ್ ಏನಾಗುತ್ತೆ, ಬೇಳೆ ಹೋಳಿಗೆ ಮಾಡುವಾಗ ಹೂರಣ ಉಳಿಸಿರ್ತೀವಲ್ವ, ಸೊ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಉಳಿದಿರುತ್ತೆ. ಆವಾಗೂ ಕೂಡ ನಾವು ಏನು ಮಾಡ್ತೀವಿ, ಇನ್ನೊಂದು ಬೆಸ್ಟ್ ಮೆಥಡ್ ಅಂದರೆ ಅದಕ್ಕೆ ಕಾಯಿ ತುರಿನ ಹಾಕ್ಬಿಡ್ತೀವಿ ತುರಿದು ಆ ಬೇಳೆ ಜೊತೆಗೆ ಅಥವಾ ಹೂರಣ ಜೊತೆ ಅದ್ರಿಗೆ ಡೈರೆಕ್ಟಾಗಿ ಕಾಯಿ ತುರಿನ ಹಾಕ್ಬಿಟ್ಟು ಹಂಗೆ ಕರಗಿಡೋದು ಏನಾದರೂ ಮಾಡ್ತೀವಿ. ನಾನು ಇಲ್ಲಿ ನಾರ್ಮಲ್ ಹೋಳಿಗೆಗೆ ಯಾವ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊತೀವಲ್ಲ, ಕಣಕನ ಅದೇ ರೀತಿಯಾಗಿ ಕಲಿಸ್ಕೊಂಡಿದ್ದೆ. ಹೂರಣ ನೆಕ್ಸ್ಟ್ ಡೇಗೆ ಈ ರೀತಿಯಾಗಿ ಆರಿದ ಮೇಲೆ ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ. ನಾವು ಫಿಲ್ ಮಾಡಲಿಕ್ಕೆ ಯಾವ ಹದಕ್ಕೆ ಬೇಕಲ್ಲ ಅದೇ ಹದಕ್ಕೆ ಚೆನ್ನಾಗಿ ಬಂದಿದೆ. ತಣ್ಣಗಾಗಿರುತ್ತಲ್ವ ಹಿಂದಿನ ದಿನ ಮಾಡಿರೋದು, ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು. ತುಂಬ ಗಟ್ಟಿನೂ ಇಲ್ಲ, ಆಮೇಲೆ ತುಂಬ ತೆಳುವೂ ಕೂಡ ಇಲ್ಲ, ಕರೆಕ್ಟಾಗಿ ಸಾಫ್ಟಾಗಿ ಬಂದಿದೆ. ಹಿಟ್ಟನ್ನು ನಾವು ಕಲಿಸುವಾಗ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಹೋಳಿಗೆಗೆ ಫಿಲ್ ಮಾಡೋದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹೂರಣನ ಮುಂಚಿತವಾಗಲೇ ಮಾಡಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇಲ್ಲಿ ನಾನು ಹಿಟ್ಟಿನ ಹೋಳಿಗೆ ಅಂತ ಹೇಳಿದ್ನಲ್ಲ ನೋಡಿ, ಒಂದು ತಟ್ಟೆಗೆ
ಬಟ್ಟೆನ ಕಟ್ಕೊಂಡಿದ್ದೀನಿ, ವೈಟ್ ಬಟ್ಟೆನ. ಫಿಲ್ ಮಾಡೋದು ಹೇಗೆ ಅಂದರೆ ಸೇಮ್ ನಾವು ಬೇಳೆ ಹೋಳಿಗೆನ ಹೇಗೆ ಫಿಲ್ ಮಾಡ್ತೀವಲ್ಲ ಅದೇ ರೀತಿಯಾಗಿ, ಆದರೆ ಹಿಟ್ಟನ್ನು ಹಚ್ಕೊಳ್ತಾ ಇದ್ದೀವಿ ಕೈಗೆ. ಕೆಳಗಡೆ ಎಣ್ಣೆ ಹಚ್ಕೊಳ್ಳೋ ಬದಲು ಹಿಟ್ಟನ್ನು ಹಚ್ಕೊಂಡು ಈ ರೀತಿ ಹೂರಣನ ಫಿಲ್ ಮಾಡಿ ಕ್ಲೋಸ್ ಮಾಡೋ ಅಂಥದ್ದು. ನೀವು ಇದನ್ನು ಲಟ್ಸೋದಕ್ಕೆ ಮಣೆ ಇದ್ದರೆ ಅದಕ್ಕೂ ಕೂಡ ಬಟ್ಟೆನ ಕಟ್ಕೋಬೋದು. ಇಲ್ಲ ನಮಗೆ ಸ್ವಲ್ಪ ಲೈಟ್ ವೆಯ್ಟಾಗಿ ಬೇಕು ಅಂದರೆ ತಟ್ಟೆಗೆ ಈ ರೀತಿಯಾಗಿ ಬಟ್ಟೆ ಕಟ್ಕೊಳ್ಳಿ. ನಾರ್ಮಲ್ ಬೇಳೆ ಹೋಳಿಗೆನ ಹೇಗೆ ನೀವು ಫಿಲ್ ಮಾಡ್ತೀರೋ ಅದೇ ರೀತಿಯಾಗಿ ಫಿಲ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ನೋಡಿ, ಇಲ್ಲಿ ಲಟ್ಸೋದಕ್ಕೆ ನಾನು ಮೈದಾ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ, ಇಲ್ಲ ಒಡ್ರಾಗಿ ಹಿಟ್ಟು ಅಂತ ಏನು ಕರಿತೀವಲ್ಲ, ಸೊ ಅದನ್ನು ಕೂಡ ಹಾಕ್ಕೋಬೋದು. ಈ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಂಡು ಸೇಮ್ ಹೋಳಿಗೆನ ಹೇಗೆ ಲಟ್ಟಿಸ್ಕೊತೀವಿ ಅದೇ ರೀತಿಯಾಗಿ ಲಟ್ಟಿಸ್ಕೋಬೋದು. ನೀವು ಹಿಟ್ಟಿನ ಹೋಳಿಗೆಯಲ್ಲಿ ಅಭ್ಯಾಸ ಇಲ್ಲ ಅಂದರೆ ನಾರ್ಮಲಾಗಿ ಎಣ್ಣೆ ಹೋಳಿಗೆ ಮಾಡ್ತೀವಲ್ವ, ಕೆಳಗೆ ಮತ್ತು ಮೇಲ್ಗಡೆ ಒಂದು ಪೇಪರನ್ನು ಯೂಸ್ ಮಾಡಿಬಿಟ್ಟು, ಅಂದರೆ ಪ್ಲಾಸ್ಟಿಕ್ ಪೇಪರ್ನ ಆ ರೀತಿಯಾಗಿ ಮಾಡ್ಬೋದು, ಅದು ತುಂಬ ಈಸಿಯಾಗಿ ಬರುತ್ತೆ. ಸೊ ಇಲ್ಲಿ ಈ ರೀತಿಯಾಗಿ ಮಾಡೋ ಒಂದು ಮೆಥಡಿಂದ ಹೋಳಿಗೆ ಬೇಯಿಸುವಾಗ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಎಣ್ಣೆ ಹೋಳಿಗೆ ಯೂಶಲಿ ಮಾಡಿದಾಗ ಒಂದೊಂದು ಟೈಮ್ ಕಾಯಿ ಹೋಳಿಗೆ ಏನಾಗುತ್ತೆ, ಉಬ್ಬೋದಿಲ್ಲ, ಹಾಗೆಯೇ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ, ಬಟ್ ಉಬ್ಬಿ ಬರೋದಿಲ್ಲ. ಇಲ್ಲಿ ನಾವು ಹಿಟ್ಟನ್ನು ಯೂಸ್ ಮಾಡಿ ಹೋಳಿಗೆ ಹಿಟ್ಟನ್ನು ಹೂರಣ ತುಂಬಿರೋದ್ರಿಂದ ಮತ್ತು ಅದನ್ನ ಲಟ್ಸೋದಕ್ಕೂ ಕೂಡ ಹಿಟ್ಟನ್ನು ಯೂಸ್ ಮಾಡಿರೋದ್ರಿಂದ ಹೋಳಿಗೆ ತುಂಬ ಚೆನ್ನಾಗಿ ಬಂತು. ಈ ರೀತಿಯಾಗಿ ನಿಮಗೆ ತೆಳು ಬೇಕಾದರೆ ತೆಳುವಾಗಿ ಉತ್ಕೊಳ್ಳಿ, ದಪ್ಪ ಅಂದರೆ ದಪ್ಪನೂ ಉತ್ಕೋಬೋದು. ಹಂಚನ್ನು ಕಾಯೋದಕ್ಕೆ ಇಟ್ಕೊಂಡು ಅದು ಸ್ವಲ್ಪ ಕಾದ ಮೇಲೆ ಹೋಳಿಗೆನ ಈ ರೀತಿಯಾಗಿ ಬೇಯಿಸ್ಕೊಳ್ಳೋದು. ಹಂಚಿಗೆ ಮೊದಲೇ ಎಣ್ಣೆ ಹಚ್ಚಿರ್ತೀವಲ್ವ, ಸೊ ಆಮೇಲೆ ಸ್ವಲ್ಪ ಮೇಲಿನ ಭಾಗಕ್ಕೆ ಎಣ್ಣೆ ಹಾಕ್ಕೋಬೇಕು. ಅದು ಕರೆಕ್ಟಾಗಿ ಸಿಮ್ಮಿಗೆ ಇಟ್ಟರೆ ಅದು ಸಿಯೋದಿಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಯುತ್ತೆ ಹೋಳಿಗೆ. ನೋಡಿ, ಸ್ವಲ್ಪ ಎಣ್ಣೆ ಮಾತ್ರ ಹಾಕಿದ್ದೀನಿ ನಾನು. ಸಿಮ್ಮಿಗಿರೋದ್ರಿಂದ ಅದು ಕೆಳಗಡೆ ಕರೆಕ್ಟಾಗಿ ಬೇಯೋದು ನಮಗೆ ಗೊತ್ತಾಗುತ್ತೆ. ಸಣ್ಣ ಸಣ್ಣದಾಗಿ ಗುಳ್ಳೆಗಳು ಉಬ್ಬಿ ಬರ್ತವೆ. ಈ ರೀತಿಯಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಹಿಂಗಾದಾಗ ನಾವು ನೋಡ್ಕೋಬೋದು ಸೈಡಿಗೆ ಬೆಂದಿದೆಯಾ ಇಲ್ಲ ಅಂಥೇಳಿ, ಒಂದು ಹಂಚಿಲಿದ್ರಿಂದ ಈ ರೀತಿಯಾಗಿ ರೊಟೇಟ್ ಮಾಡಿದಾಗ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಹೋಳಿಗೆ ಹೇಗೆ ಉಬ್ಬಿ ಬರುತ್ತೆ ಅಂಥೇಳಿ. ತುಂಬ ಚೆನ್ನಾಗಿ ಬಂತು. ನನಗೆ ಕಾಯಿ ಹೋಳಿಗೆ ಹಿಟ್ಟಲ್ಲಿ ಮಾಡೋದನ್ನ ಅಮ್ಮನೇ ತೋರಿಸ್ಕೊಟ್ಟಿದ್ದು, ಭಾಳ ಚೆನ್ನಾಗಿ ಬಂತು, ಖುಷಿ ಆಯಿತು. ಎಣ್ಣೆ ಹೋಳಿಗೆನೂ ಸೇಮ್ ಇದೆ ಮೆಥಡಲ್ಲೇ ಮಾಡ್ಬೋದು, ಬಟ್ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹಿಟ್ಟನ್ನು ಯೂಸ್ ಮಾಡಿ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಹೋಳಿಗೆಗಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೋಡಿ, ಈ ರೀತಿಯಾಗಿ ಒಂದೊಂದಾಗಿ ಹೋಳಿಗೆನ ಸೇಮ್ ಮೆಥಡಲ್ಲೇ ಮಾಡಿಕೊಂಡೆ. ಎಣ್ಣೆ ಹಾಕಿರೋದು ಬೇಯಿಸೋದಕ್ಕೆ ಮಾತ್ರ ಹಾಕಿದ್ದೀವಿ. ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ಹಿಟ್ಟನ್ನು ಯೂಸ್ ಮಾಡಿ ಮಾಡೋದ್ರಿಂದ ಮಿನಿಮಮ್ 1 ವೀಕ್ವರೆಗೂ ನಾವು ಹೊರಗಡೆನೇ ಇಟ್ಕೊಂಡು ತಿನ್ಬೋದು. ಅದು ಉಬ್ಬಿರೋದು ನೋಡಿದ್ರೆ ಚಪಾತಿ ಥರ ಅನಿಸುತ್ತಲ್ವ, ಸೊ ಚಪಾತಿ ಎಲ್ಲ ಇದು ಕಾಯಿ ಹೋಳಿಗೆ ಭಾಳ ಚೆನ್ನಾಗಿ ಬಂತು. ತುಂಬ ಚೆನ್ನಾಗಿ ಬಂದಿದ್ದರಿಂದ ಇನ್ನೂ ಸ್ವಲ್ಪ ಮಾಡೋದಕ್ಕೆ ಖುಷಿ ಆಯಿತು. ಅಂದರೆ ಎಷ್ಟು ಮಾಡಿದರೂ ಕೂಡ ಬೇಜಾರು ಅನ್ನಿಸ್ಲಿಲ್ಲ. ಇದು ಫೋಲ್ಡ್ ಮಾಡುವಾಗ ಸಾಫ್ಟ್ ಇತ್ತಲ್ಲ, ಹಾಗಾಗಿ ಆ ರೀತಿ ಆಗಿದೆ ಅಷ್ಟೇ. ನಮಗಂತೂ ಕಾಯಿ ಹೋಳಿಗೆ ಅಂದರೆ ತುಂಬ ಇಷ್ಟ, ಸೊ ಹಾಗಾಗಿ ಆವಾಗವಾಗ ಮಾಡ್ತಾ ಇರ್ತೀವಿ. ನಿಮಗೂ ಈ ರೀತಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದರಲ್ಲೂ ಈ ಮೆಥಡ್ ಇಷ್ಟ ಆಗಿದ್ದರೆ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.